ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ತುಂಬ ಜನ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ. ಓಕೆ, ಯಾಕೆ ಅಂತಂದರೆ ನನಗೆ ಗೊತ್ತು ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು ಎಷ್ಟು ಕಷ್ಟ, ಒಂದು ವ್ಯೂಸ್ನ ಗೇನ್ ಮಾಡೋದು ಎಷ್ಟು ಕಷ್ಟ ಅಂತ. ಯಾಕೆಂತಂದರೆ ನಾನು ಶುರು ಮಾಡಿದಾಗ ನಾನು ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಓಕೆ, ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಇವಾಗ ತುಂಬ ಜನ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ವ್ಯೂಸ್ ತಗೊಳ್ಳೋದು ಎಷ್ಟು ಕಷ್ಟ, ಸಬ್ಸ್ಕ್ರೈಬರ್ಸ್ ತಗೊಳ್ಳೋದು ಎಷ್ಟು ಕಷ್ಟ ಅಂತ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಸೊ ನಿಮ್ಮ ಒಂದು ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಸಣ್ಣ ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಮೇಲೆ. ಓಕೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಯೂಟ್ಯೂಬ್ ಟಿಪ್ಸ್ಗೆ ಎಷ್ಟು ಜನ ಕಾಯ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ ನನಗೆ. ಬೇಗ ಹೋಗಿ ಲೈಕ್ನ ಮಾಡಿ. ಓಕೆ, ನೀವು ಆದಷ್ಟು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಟ್ ಆಗಿ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಅದ್ರ ಬಗ್ಗೆ ಮಾಡ್ತೀನಿ. ಓಕೆ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದು, ವ್ಯೂಸ್ನ ಗೇನ್ ಮಾಡೋದು ತುಂಬ ಕಷ್ಟ. ಓಕೆ, ಅದರಲ್ಲೂ ನೀವು ಇಂಡಿಪೆಂಡೆಂಟಾಗಿ ಹೋಗ್ತೀರಾ ಅಂತಂದರೆ ತುಂಬ ಕಷ್ಟ. ನನ್ನ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ ನೋಡಿ, ನಾನು ಇಂಡಿಪೆಂಡೆಂಟಾಗಿ ಬಂದಿರೋದು. ಇದುವರೆಗೂ ನಾನು ಯಾರ ಜೊತೆನೂ ಕೂಡ ಕೊಲ್ಯಾಬ್ ಮಾಡಿಲ್ಲ. ನೋಡಿ, ಸಿಂಪಲ್. ನೀವು ಇಂಡಿಪೆಂಡೆಂಟಾಗಿ ಬಂದಾಗ ನೀವು ಒಬ್ಬರೇ ನಿಂತ್ಕೊಂಡು ಮಾಡಬೇಕಾಗುತ್ತೆ. ಸೊ ಒಬ್ಬರೇ ನಿಂತ್ಕೊಂಡು ಮಾಡ್ತಾ ಇರುವಂಥ ಸಮಯದಲ್ಲಿ ನಿಮಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಗೇನ್ ಮಾಡೋದು ತುಂಬ ಕಷ್ಟ. ಅದೇ ನೀವು ಒಂದಷ್ಟು ಪರಿಚಯ ಇರುವಂಥ ಯೂಟ್ಯೂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆ ಒಂದು ಕೊಲ್ಯಾಬ್ ವಿಡಿಯೋ ಮಾಡೋ ಮುಖಾಂತರ ಏನಾದರೂ ನೀವು ವೀಡಿಯೋಸ್ಗಳನ್ನ ಮಾಡಿದ್ರೆ ತುಂಬ ಸುಲಭ. ಡಿಫ್ರೆನ್ಸ್ ಇಷ್ಟೇ. ನೀವು ಇಂಡಿಪೆಂಡೆಂಟಾಗಿ ಹೋಗ್ತೀರಾ ಅಂತಂದರೆ ತುಂಬ ಕಷ್ಟ, ಇಂಡಿಪೆಂಡೆಂಟಾಗಿ ಹೋಗಲ್ಲ, ಯಾರನ್ನಾದ್ರು ಸಪೋರ್ಟ್ ತೊಗೊಂಡು ಹೋಗ್ತೀರಾ ಅಂತಂದರೆ ತುಂಬ ಸುಲಭ. ಓಕೆ, ಬಟ್ ಎರಡರಲ್ಲೂ ಕೂಡ ಕಷ್ಟ ಇದೆ. ಒಂದು, ನೀವು ಕೊಲ್ಯಾಬ್ ಮುಖಾಂತರ ಜನಗಳಿಗೆ ನೀವು ಬೇಗ ರೀಚ್ ಆಗ್ಬೋದು. ಆ ರೀಚ್ ಆದಮೇಲೆ ನೀವು ಯಾವ ಥರ ಚಾನಲ್ನ ತಗೊಂಡು ಹೋಗ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ಇವಾಗ ನೀವು ಯಾರ ಜೊತೆನಾದರೂ ದೊಡ್ಡ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪ್ರಮೋಷನ್ ಮಾಡಿಸಿ ಅವ್ರ ಜೊತೆ ಕೊಲ್ಯಾಬ್ ಮಾಡಿ, ಅಥವಾ ಅವ್ರ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ವಿಡಿಯೋ ಲಿಂಕ್ಗಳನ್ನ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಡಿ. ಆ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರ ಚಾನಲ್ ನಂಬಿ ನಿಮ್ಮ ಚಾನಲ್ಗೆ ಬರ್ತಾರೆ. ಬಂದಾಗ ನೀವು ಯಾವ ಥರ ಕಂಟೆಂಟ್ಗಳನ್ನ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ನಿಮ್ಮ ಚಾನಲ್ ಸಪೋರ್ಟ್ ಮಾಡಬೇಕಾ ಇಲ್ವೋ ಅಂತ. ನೀವು ಒಳ್ಳೆ ಕಂಟೆಂಟ್ ಕೊಡಲಿಲ್ಲ ಅಂತಂದರೆ ಅವರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿ ಹೊಂಟೋಗ್ತಾರೆ. ಓಕೆ, ಇದು ತುಂಬ ಡಿಸ್ಅಡ್ವಾಂಟೇಜು. ನೀವು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಸಪೋರ್ಟ್ ತೊಗೊಂಡು ನೀವು ಮುಂದುವರೆದ್ರೆ ಯೂಟ್ಯೂಬಲ್ಲಿ, ಇದು ಡಿಸ್ಅಡ್ವಾಂಟೇಜು. ಅದೇ ನೀವು ಇಂಡಿಪೆಂಡೆಂಟಾಗಿ ಹೋದರೆ, ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ನಾನು ಇದುವರೆಗೂ ಯಾರ ಹತ್ರನೂ ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಹಾಕ್ಸಿಲ್ಲ. ಓಕೆ, ಏನು ಸಪೋರ್ಟೇ ಇಲ್ಲ ನನಗೆ, ಯಾರ ಸಪೋರ್ಟ್ ಕೂಡ ನಾನು ತಗೊಂಡಿಲ್ಲ. ಸಿಂಗಲ್ಲಾಗಿ ಇಂಡಿಪೆಂಡೆಂಟಾಗಿ ಮಾಡ್ತಾ ಇದ್ದೀನಿ. ಒಬ್ಬನೇ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ. ಅದರಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಆ ವ್ಯೂಸ್ ಎಲ್ಲ ಖುಷಿ ಪಡ್ತೀನಿ. ಎಲ್ಲಿ ಶೇರ್ ಮಾಡ್ಬೇಕು ಅಲ್ಲಿ ಶೇರ್ ಮಾಡ್ತೀನಿ. ಫೇಸ್ಬುಕ್ ಗ್ರೂಪಲ್ಲಿ ಶೇರ್ ಮಾಡಬೇಕು ಅಲ್ಲಿ ಶೇರ್ ಮಾಡ್ತೀನಿ. ಯಾವುದಾದ್ರೂ ವಾಟ್ಸಪ್ ಲಿಂಕ್ನ ಎಲ್ಲ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಬೇಕು ಅಲ್ಲಿ ಶೇರ್ ಮಾಡ್ತೀನಿ. ಅದರಿಂದ ವ್ಯೂಸ್ಗಳನ್ನ ಗೇನ್ ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ಮುಂದುವರಿತಾ ಇದ್ದೀನಿ. ಓಕೆ, ಸೊ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಫಸ್ಟು ನೀವು ಇಂಡಿಪೆಂಡೆಂಟಾಗಿ ಹೋಗ್ತೀರಾ ಅಥವಾ ನೀವು ಬೇರೆಯವ್ರ ಸಪೋರ್ಟ್ ತೊಗೊಂಡು ಹೋಗ್ತೀರಾ ಅನ್ನೋ ನಿಮ್ಮ ಮೇಲೆ ಡಿಸೈಡು. ನೀವು ಬೇರೆಯವ್ರ ಸಪೋರ್ಟ್ ತಗೊಂಡು ಹೋದ್ರೂ ಕೂಡ ಏನು ತಪ್ಪಿಲ್ಲ. ಆ ಸಪೋರ್ಟ್ ತಕ್ಕಂಗೆ ನೀವು ವೀಡಿಯೋಸ್ಗಳನ್ನ ಮಾಡಬೇಕು, ಆಮೇಲೆ ರೀಚ್ ಆಗ್ತೀರಾ. ನೀವು ಇಂಡಿಪೆಂಡೆಂಟಾಗಿ ಹೋಗ್ತೀರಾ ಅಂತಂದರೆ ಸೊ ನಂತರ ಕಷ್ಟಪಡಬೇಕಾಗುತ್ತೆ, ಒಂದೊಂದು ವ್ಯೂಸ್ಗೂ ಕೂಡ ಕಷ್ಟಪಡಬೇಕಾಗುತ್ತೆ. ಓಕೆ, ಇವಾಗ ನಾನು ನಿಮಗೆ ಬೆಸ್ಟ್ ಆಪ್ಷನ್ ಯಾವುದಪ್ಪ ಕೊಡೋದು ಅಂತಂದರೆ ಇಂಡಿಪೆಂಡೆಂಟಾಗಿ ಹೋಗಿ. ಓಕೆ, ಒಬ್ಬರೇ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಕೈಲಿ ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ವ್ಯೂಸ್ನ ಗೇನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಇವಾಗ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ ಯೂಟ್ಯೂಬಲ್ಲಿ ಕಷ್ಟಪಟ್ಟು. ನನಗೆ ತುಂಬ ಕಮೆಂಟ್ಸ್ಗಳನ್ನ ಬರ್ತಾ ಇರುತ್ತೆ ನನಗೆ. ಬ್ರೋ, ನಾವು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿದ್ರು ವ್ಯೂಸ್ ಬರ್ತಾ ಇಲ್ಲ ಬ್ರೋ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಬ್ರೋ. ನೀವು ನೋಡಿ ಬೇಕಾದ್ರೆ ನನ್ನ ಚಾನಲ್ ಚೆಕ್ ಮಾಡಿ ನೋಡಿ ಬ್ರೋ, ಒಳ್ಳೊಳ್ಳೆ ಟ್ಯಾಗ್ಸ್ ಹಾಕಿದ್ದೀನಿ, ಒಳ್ಳೆ ಟೈಟಲ್ ಹಾಕಿದ್ದೀನಿ, ಒಳ್ಳೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಆದರೂ ಕೂಡ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಆಮೇಲೆ ತುಂಬ ಜಿಮೇಲಲ್ಲೆಲ್ಲ ಪ್ರಮೋಟ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಓಕೆ, ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ನೀವು ಸ್ಟಾರ್ಟಿಂಗಲ್ಲಿ ನೀವು ಎಷ್ಟೇ ಒಳ್ಳೆ ವೀಡಿಯೋ ಮಾಡಿದ್ರು ಕೂಡ ನಿಮ್ಮ ವ್ಯೂಸು, ಲೈಕ್ಸು, ಕಮೆಂಟ್ಸ್ ಏನೂ ಬರೋದಿಲ್ಲ. ಯಾಕೆ ಅಂತಾರೆ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಇರೋಲ್ಲ. ಓಕೆ, ಇವಾಗ ಬಂದವರು ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬಿಟ್ಟು ನಿಮ್ಮ ವೀಡಿಯೋ ನೋಡೋದು. ಓಕೆ, ಅಕಸ್ಮಾತ್ ಏನಾದ್ರು ನಿಮ್ಮ ವೀಡಿಯೋ ಓಪನ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ. ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದರೆ ಇವನೇನು ವೀಡಿಯೋದಲ್ಲಿ ಏನು ಹೇಳಿರ್ತಾರೆ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಹೊಂಟೋಗ್ತಾರೆ. ಸೊ ಅಲ್ಲಿಗೆ ಕರೆಕ್ಟಾಗಿ ಒಳ್ಳೆ ಕಂಟೆಂಟ್ ಕೊಟ್ಟಿರೋರಿಗೆ ಬೆಲೆ ಸಿಗ್ತಾ ಇಲ್ಲ. ಓಕೆ, ಈಗ ನಿಮಗೆ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಾರೆ ಏನು ಮಾಡಬೇಕು? ವಾಚ್ ಟೈಮ್ನ ಕವರ್ ಮಾಡಬೇಕು. ನೋಡಿ, ಯೂಟ್ಯೂಬಲ್ಲಿ ನೀವು ಒಳ್ಳೆ ವ್ಯೂಸು, ನಿಮ್ಮ ಒಂದು ಚಾನಲ್ ಬೇಗ ರೆಕಮೆಂಡ್ ಆಗಬೇಕು ಜನಗಳಿಗೆ ಅಂತಂದರೆ ವಾಚ್ ಟೈಮ್ನ ಕವರ್ ಮಾಡಬೇಕು. ನೀವು ಆಪ್ಷನ್ ನಿಮಗೆ ವೀಡಿಯೋಸ್ಗಳು ಮಾಡಿ ಅದರಲ್ಲಿ ಒಂದಷ್ಟು ವಾಚ್ ಟೈಮ್ ಕವರ್ ಮಾಡ್ತೀರಾ ಅಥವಾ ಲೈವ್ ಬಂದು ವಾಚ್ ಟೈಮ್ನ ಕವರ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಓಕೆ, ಇವಾಗ ನೀವು ವೀಡಿಯೋಸ್ಗಳನ್ನ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ಆ ಒಂದು ವೀಡಿಯೋ ಲಿಂಕ್ಸ್ಗಳನ್ನ ನೀವು ಶೇರ್ ಮಾಡಿ ಅದರಲ್ಲಿ ವಾಚ್ ಟೈಮ್ ಗೇನ್ ಮಾಡ್ತೀರಾ ಅಂತಂದರೆ ಸೊ ನಿಮ್ಗೆ ಅದರಲ್ಲೂ ಕೂಡ ಒಳ್ಳೆ ವಾಚ್ ಟೈಮ್ ಬರುತ್ತೆ. ಓಕೆ, ಅದರಲ್ಲಿ ವಾಚ್ ಟೈಮ್ ಕವರ್ ಆದರೆ ಸೊ ನಿಮ್ಮ ವಾಚ್ ಟೈಮ್ ತಕ್ಕಂಗೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯೂಟ್ಯೂಬರು. ಓಕೆ, ಇದೇ ಇರೋದು ಸೀಕ್ರೆಟು.
ವಾಚ್ ಟೈಮ್ ಮೇಲೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ನೀವು ಆದ್ರಿಂದ ಏನು ಮಾಡಬೇಕು ಅಂತಂದ್ರೆ ಆದಷ್ಟು ವಾಚ್ ಟೈಮ್ನ ಗೇನ್ ಮಾಡ್ಕೋಬೇಕು. ವಾಚ್ ಟೈಮ್ ಗೇನ್ ಮಾಡ್ಬೇಕಂತಾರೆ ಏನು ಮಾಡಬೇಕು, ಆಡಿಯನ್ಸ್ ರಿಟೆನ್ಷನ್ ಬೇಕು. 5 ನಿಮಿಷ ವೀಡಿಯೋ ಮಾಡಿದ್ರೆ ಅಂತಾರೆ ಅಟ್ಲೀಸ್ಟ್ ಒಂದು 2.5 ನಿಮಿಷ ಆದರೂ ನೋಡಬೇಕು ಜನಗಳು. ಓಕೆ, ಒಂದು 50% ಆದರೂ ನೋಡಬೇಕು. 100% 50% ನೋಡಿದ್ರೆ ನಿಮ್ಮ ಒಂದು ಆಡಿಯನ್ಸ್ ರಿಟೆನ್ಷನ್ನು ಕೂಡ 50% ಬರುತ್ತೆ. ಅದ್ರ ಜೊತೆಗೆ ವಾಚ್ ಟೈಮು ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಇವಾಗ ನೀವು ಎಷ್ಟೇ ವೀಡಿಯೋಸ್ಗಳನ್ನ ಮಾಡಿದ್ರೂ ಕೂಡ ನಿಮಗೆ ವ್ಯೂಸೇ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಜಸ್ಟ್ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಇದ್ದರೆ ದಯವಿಟ್ಟು ಲೈವ್ಗೆ ಬಂದ್ಬಿಡಿ. ಲೈವಲ್ಲಿ ನೀವು ವಾಚ್ ಟೈಮ್ನ ಚೆನ್ನಾಗಿ ಗ್ರೋ ಮಾಡ್ಕೋಬೋದು, ಚೆನ್ನಾಗಿ ಗೇನ್ ಮಾಡ್ಕೋಬೋದು. ವಾಚ್ ಟೈಮ್ ಸಕ್ಕತ್ತಾಗಿ ಬರುತ್ತೆ. ನಾನು ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ವಾಚ್ ಟೈಮ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾನು ಅದೇನೇ ಟಿಪ್ಸ್ ಕೊಟ್ಟಿರೋದು ತುಂಬ ವೀಡಿಯೋಸ್ಗಳಲ್ಲಿ. ಲೈವ್ ಬನ್ನಿ, ಲೈವ್ ಬಂದರೆ ನಿಮಗೆ ಅವರ್ಸ್ ಗಟ್ಟಲೆ ವಾಚ್ ಟೈಮ್ ಕವರ್ ಆಗುತ್ತೆ. ಓಕೆ, ನಾನು ಅಷ್ಟೇ ನನ್ನ ಚಾನಲ್ಲು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಅಷ್ಟೊಂದು ಜನಗಳಿಗೆ ರೀಚ್ ಆಗ್ತಾಯಿಲ್ಲ ಅಂತಂದರೆ ಆ ಟೈಮಲ್ಲಿ ಒಂದು ಲೈವ್ ಬಂದುಬಿಡ್ತೀನಿ. ಲೈವ್ ಏನಕ್ಕೆ ಬರ್ತೀನಿ ಹೇಳಿ, ಜನಗಳ ಜೊತೆ ಮಾತಾಡ್ದಂಗೂ ಆಗುತ್ತೆ, ಅದ್ರ ಜೊತೆಗೆ ವಾಚ್ ಟೈಮು ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಿ, 2 ಬೆನಿಫಿಟ್ಟು. ಜನಗಳ ಜೊತೆ ಅವ್ರ ಜೊತೆ ಒಂದು ಒಡನಾಟನೂ ಕೂಡ ಚೆನ್ನಾಗಿರುತ್ತೆ. ಲೈವಾಗಿ ಮಾತಾಡೋದ್ರಿಂದ ಅವರು ಖುಷಿ ಪಡ್ತಾರೆ. ಅದ್ರ ಜೊತೆಗೆ ನನ್ನ ಚಾನಲ್ಗೂ ಕೂಡ ಬೆನಿಫಿಟ್ ಆಗುತ್ತೆ. ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ವಾಚ್ ಟೈಮ್ ಇನ್ಕ್ರೀಸ್ ಆದರೆ ಬೇರೆ ಒಂದು ವೀಡಿಯೋಸ್ಗಳನ್ನ ಯೂಟ್ಯೂಬರ್ ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಏನಾದರೂ ನನಗೆ ಹೋಗ್ತಾ ಇಲ್ಲ, ಒಂದು ರೇಂಜ್ಗೆ ಸ್ಟಕ್ ಆಗಿದೆ ಅಂದಾಗ ನಾನು ಆದಷ್ಟು ಜಾಸ್ತಿ ಲೈವ್ ಬರ್ತಾ ಇರ್ತೀನಿ. ನೀವು ಅಬ್ಸರ್ವ್ ಮಾಡಿರ್ತೀರ ಅಲ್ವಾ? ಸೊ ಅದಕ್ಕೋಸ್ಕರ ಅಷ್ಟೇ. ಇವಾಗ ನಾನು ಜಾಸ್ತಿ ಏನಕ್ಕೆ ಲೈವ್ ಬರ್ತಾ ಇದ್ದೀನಿ ಹೇಳಿ, ನಾನು ಇನ್ನೂ ರೀಚ್ ಆಗಬೇಕು ಜನಗಳಿಗೆ. ಈಗ 50,000 ಇದ್ದೀನಿ, 1 ಲಕ್ಷ ರೀಚ್ ಆಗಬೇಕು. ಸೊ ಅದಕ್ಕೋಸ್ಕರ ಲೈವ್ ಬರ್ತಾ ಇದ್ದೀನಿ, ವಾಚ್ ಟೈಮ್ ಕವರ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೂ ಅದನ್ನೇ ನಾನು ಸಜೆಸ್ಟ್ ಮಾಡೋದು. ನಿಮ್ಮ ಚಾನಲಲ್ಲಿ ಏನಾದರೂ 1,000 ಸಬ್ಸ್ಕ್ರೈಬರ್ಸ್ ಆಗಿರೋ ದಯವಿಟ್ಟು ಲೈವ್ ಬನ್ನಿ, ವಾಚ್ ಟೈಮ್ನ ಕವರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಒಂದು 3-4 ಜನ ಫ್ರೆಂಡ್ಸ್ಗಳಿಗಾದರೂ ವೀಡಿಯೋ ಲಿಂಕ್ ಶೇರ್ ಮಾಡಿ ಲೈವ್ ವೀಡಿಯೋ ಬಂದು ಜಾಯ್ನ್ ಆಗಲ್ವಾ? ಓಕೆ, ಅವರೊಂದು 3 ಜನ ನೋಡಿದ್ರೆ ಡಬಲ್ ಆಗುತ್ತೆ ವಾಚ್ ಟೈಮು. ಓಕೆ, ಇದು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೀಟಾಗಿ ಎಲ್ಲ ತೋರಿಸಿದ್ದೀನಿ, ಅನಾಲಿಟಿಕ್ಸ್ ಎಲ್ಲ ತೋರಿಸಿದ್ದೀನಿ. ವೀಡಿಯೋ ನೋಡಿ, ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ. ಓಕೆ, ಆದ್ದರಿಂದ ವಾಚ್ ಟೈಮ್ನ ನೀವು ಕವರ್ ಮಾಡ್ಕೋಬೇಕು ಅಂತಂದರೆ ಆದಷ್ಟು ಲೈವ್ ಬನ್ನಿ. ವಾಚ್ ಟೈಮ್ ಕವರ್ ಆದರೆ ನಿಮ್ಗೆ ವ್ಯೂಸ್ ಬರುತ್ತೆ. ಓಕೆ, ನಿಮಗೆ ಲೈವ್ ಆಪ್ಷನ್ ಇಲ್ಲ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತಾರೆ ಲೈವ್ ಆಪ್ಷನ್ ಸಿಗಲ್ಲ. ಅಂಥ ಟೈಮಲ್ಲಿ ನೀವು ವೀಡಿಯೋಸ್ಗಳು ಮಾಡೇ ನೀವು ವಾಚ್ ಟೈಮ್ನ ಗೇನ್ ಮಾಡ್ಕೋಬೇಕು. ಓಕೆ, ಸೊ ಅಂಥ ಟೈಮಲ್ಲಿ ನೀವು ವೀಡಿಯೋ ಲಿಂಕ್ಗಳನ್ನ ನೀವು ಶೇರ್ ಮಾಡಿ, ಆದಷ್ಟು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಒಳ್ಳೆ ವ್ಯೂಸ್ಗಳು ಬರುತ್ತೆ. ಓಕೆನಾ? ಸೊ ನೀವು ಎಷ್ಟು ವಾಚ್ ಟೈಮ್ ಕವರ್ ಮಾಡ್ಕೊಳ್ತೀರಾ ಅಷ್ಟು ಬೇಗ ನಿಮಗೆ ವ್ಯೂಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ನಿಮ್ಮ ಒಂದು ಚಾನಲ್ಲು ಕೂಡ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ. ಅದಾದಮೇಲೆ ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ ಬಂದು ಕಮೆಂಟ್ ಮಾಡ್ತಾರೆ, ಏನು ಬರೋ ನಿಮ್ಮ ಚಾನಲ್ ಇಷ್ಟು ಫಾಸ್ಟಾಗಿ ಗ್ರೋ ಆಗ್ತದೆ, ಏನು ವಿಶೇಷ? ಏನಾದರೂ ಅಪ್ಲಿಕೇಶನ್ ಏನಾದ್ರು ಅಕ್ಕಪಕ್ಕ ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದಕ್ಕೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಆ ಥರ ಜಾದು ಆಗಬೇಕು ಅಂತಂದರೆ ನೀವು ಈ ಕೆಲಸ ಮಾಡಬೇಕು, ಲೈವ್ ಬರಬೇಕು. ಸೊ ಇದರಿಂದ ಎಲ್ಲ ಶ್ರಮ ಇರುತ್ತೆ, ಸುಮ್ಮನೆ ಯಾರು ಒಂದೇ ಸಲ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲ್ಲ ಅಲ್ವಾ? ಸೊ ಅದರಿಂದ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿ, ವಾಚ್ ಟೈಮ್ನ ಕವರ್ ಮಾಡ್ಕೊಳ್ಳಿ, ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಆದಷ್ಟು ಬೇಗ. ಓಕೆ, ಯೂಟ್ಯೂಬ್ ಟಿಪ್ಸ್ ಬೇಕು ಅಂತಂದರೆ ಬೇಗ ಜಾಸ್ತಿ ಲೈಕ್ಸ್ ಆಗಬೇಕು. 200 ಲೈಕ್ಸ್ ಹೇಳಿದ್ದೀನಿ, ಅದಕ್ಕಿಂತ ಜಾಸ್ತಿ ಹೋಗಿರಬೇಕು. ಬರಲಾ? ಬಾಯ್.